ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಕನ್ನಡ ಬ್ಲಾಗ್ಸ್. ಗೈಸ್, ಇವತ್ತು ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫಸ್ಟ್ ವ್ಲಾಗ್ ಇದು. ನನ್ನ ಹೆಸರು ಬಂದು ಅಂಜು ಅಂತ. ಸೊ ನನ್ನ ಬಗ್ಗೆ ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ, ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ. ಇವತ್ತಿಂದನೇ ಯಾಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀರಾ? ಬನ್ನಿ ಫ್ರೆಂಡ್ಸ್, ಹೇಳ್ತೀನಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ, ನನ್ನ ಮಗುದು ಕಿವಿ ಚುಚ್ಚುತ್ತಿದೆ, ಅದಕ್ಕೆ ಪಾಪು ಕರ್ಕೊಂಡು ಹೋಗ್ತಾಯಿದ್ದೀವಿ. ಜಯನಗರದಲ್ಲಿ ಚುಚ್ಚಿಸೋಣ ಅಂತ ನನ್ನ ದೊಡ್ಡ ಮಗನಿಗೂ ಅಲ್ಲೇನೋ ಚುಚ್ಚಿಸಿದ್ದು. ಸೊ ತುಂಬ ಚೆನ್ನಾಗಿ ಚುಚ್ಚಿದ್ರು. ಪಾಪುಗೆ ಯಾವುದಾದ್ರು ಗಾಯ ಆಗಲಿ ಏನಾಗಲಿ ಮಾಡಿರಲಿಲ್ಲ. ಅದಕ್ಕೆ ನಾನು, ಪಾಪು ಮತ್ತು ಹಸ್ಬೆಂಡು, ನಮ್ಮಮ್ಮ 3 ಜನನೂ ಹೋಗಿದ್ದೀವಿ. ಅಲ್ಲಿ ಗೋಲ್ಡ್ ಶಾಪ್ ಇತ್ತು. ಗೋಲ್ಡ್ ಶಾಪಲ್ಲಿ ಪಾಪುಗೆ ಕೊಂಡ್ಲು ತಗೊಂಡು ಅಂಗಡಿ ಮುಂದೆನೇ ಆಶಾರಿದ್ರಲ್ಲ, ಅವ್ರು ಕೂತಿದ್ರು. ಸೊ ಅವ್ರ ಹತ್ರ ಚುಚ್ಚಿಸಿದ್ವಿ. ಚುಚ್ಚಬೇಕಾದ್ರೆ ಪಾಪು ಅಳ್ತಿರೋ ನೋಡಿ ತುಂಬ ಬೇಜಾರಾಯ್ತಿತ್ತು. ಬಟ್ ಏನೇನು ಜಾಸ್ತಿ ಅಳ್ಳಿಲ್ಲ. ಆ ಕಡೆ ಈ ಕಡೆ ಕಿವಿ ಚುಚ್ಚಬೇಕಾದ್ರೆ ಮಾತ್ರ ಅತ್ತ. ಆಮೇಲೆ ಸಮಾಧಾನವಾಗಿ ಮಾಮೂಲಿ ಚೆನ್ನಾಗಿ ನಕ್ಕೊಂಡು ಆಟ ಆಡ್ತಿದ್ರು. ಏನೇ ಆದ್ರೂ ಮಕ್ಕಳು ಅಳ್ಬೇಕಾದ್ರೆ ಬೇಜಾರಾಗಿ ಆಗುತ್ತೆ. 3 ಮಂತ್ಸ್ಗೆ ನಾವು ಪಾಪುಗೆ ಕಿವಿ ಚುಚ್ಚಿಸಿದ್ದು. ಅದ್ರ ಕಿವಿ ಫುಲ್ಲು ಚಿಕ್ಕದಾಗಿತ್ತು. ಫೈನಲಿ ಕಿವಿ ಚುಚ್ಚಿಸಿದ್ವಿ. ಸೊ ಹೇಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟು ಜಾಸ್ತಿ ಅಳ್ಳಿಲ್ಲ ಪಾಪು, ಅಷ್ಟೇ ಹತ್ತಿದ್ದು. ನಾವು ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರಂತೂ ತುಂಬ ಮಳೆ ಬರ್ತಿತ್ತು. ನೋಡಿ ಗೈಸ್, ನೀವೇ ಎಷ್ಟೊಂದು ಮಳೆ ಬರ್ತಿದೆ ಅಂತ. ಸ್ವಲ್ಪ ಇವಾಗ ಕಡಿಮೆ ಆಗಿದೆ, ಆದರೂ ಜಾಸ್ತಿ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಕೊನೆಗೂ ಮನೆಗೆ ಬಂದ್ವಿ. ಮನೇಲಿ ಮಗು ಪಾಪು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ನಾನೊಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ, ಅದು ಇವಾಗ ತಾನೇ ಬಂತು. ನಿಮ್ಮ ಕಡೆನೇ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ಏನು ಪ್ರಾಡಕ್ಟ್ ಅಂತ ನೀವೇ ನೋಡಿ. ಹಿಮಾಲಯ ಬೇಬಿ ಕೇರ್ ಪ್ರಾಡಕ್ಟ್ಸು. ನನ್ನ ಮಕ್ಳಿಗೆ ನಾನು ಯೂಸ್ ಮಾಡೋದು ಹಿಮಾಲಯ, ಇಬ್ಬರು ಮಕ್ಳಿಗೂ. ನಾನು ಬೇರೆ ಯಾವ ಪ್ರಾಡಕ್ಟು ನಾನು ಯೂಸ್ ಮಾಡಲ್ಲ. ಸೊ ನಂಗೆ ಹಿಮಾಲಯ ಪ್ರಾಡಕ್ಟೇ ಗುಡ್ ಅನ್ನಿಸ್ತು, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ನಂಗೆ ತುಂಬ ಕಡಿಮೆಗೆ ಸಿಕ್ಕಿದೆ ಫ್ರೆಂಡ್ಸ್. ಎಷ್ಟು ಕಡಿಮೆ ಅಂದರೆ, ಇದ್ದು ಅಮೌಂಟ್ ಬಂದು $285 ಇದೆ. ನನಗೆ ಸಿಕ್ಕಿರೋದು ಎಷ್ಟು ಅಂದರೆ $175 ಅಮೌಂಟ್ ಸಿಕ್ಕಿದೆ. ಬನ್ನಿ ಗೈಸ್, ಒಳಗಡೆ ಹೇಗಿದೆ, ಪ್ರಾಡಕ್ಟ್ಸ್ ಎಲ್ಲ ವ್ಯಾಲಿಡಾ ಇಲ್ಲ ಅಥವಾ ಇನ್ವ್ಯಾಲಿಡಾ, ಚೆನ್ನಾಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದರೆ ಇದ್ರ ಲಿಂಕ್ ನಾನು ಕಳಿಸ್ತೀನಿ, ನೀವು ಬೇಕಾದರೆ ಬೈ ಮಾಡ್ಬೋದು. ನನಗೆ ಫ್ಲಿಪ್ಕಾರ್ಟಿಂದ ನಾನು ಹಿಮಾಲಯ ಪ್ರಾಡಕ್ಟ್ ಆರ್ಡರ್ ಮಾಡಿದ್ನಲ್ಲ, ಇಷ್ಟು ಸಿಕ್ಕಿದೆ. ಸೊ ಎಲ್ಲ ಚೆನ್ನಾಗಿದೆ ಗೈಸ್, ಎಲ್ಲ ವರ್ತಿದೆ. ಹಾಗೆ ಯಾವುದೂ ಇನ್ವ್ಯಾಲಿಡ್ ಇಲ್ಲ, ಎಲ್ಲ ಚೆನ್ನಾಗಿದೆ. ನೋಡಿ ಬೇಕಾದರೆ ನೀವೇ ಆರಾಮಾಗಿ ತೊಗೋಬೋದು. ಏನೋ ಅಮೌಂಟ್ ಲಾಸ್ ಆಯಿತು ಅನ್ನೋದೇನೇ ಇಲ್ಲ. $175 ಇಷ್ಟೊಂದೆಲ್ಲ ಸಿಕ್ಕಿದೆ. ನಾನು ಮೋಸ್ಟ್ಲಿ ಅಮೌಂಟ್ ಕಡಿಮೆ ಇದೆ, ಇನ್ವ್ಯಾಲಿಡ್ ಇರುತ್ತೆ, ಹಳೆ ಸ್ಟಾಕ್ ಎಲ್ಲ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಯಾವುದೂ ಒಳ್ಳೆ ಸ್ಟಾಕ್ ಇಲ್ಲ, ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟೇ ಕಳಿಸಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನೋಡಿ ಗೈಸ್, ಎಲ್ಲನೂ ತೋರಿಸ್ತಿದ್ದೀನಿ, ಎಷ್ಟೆಷ್ಟು ಇಸ್ವಿಯಿಂದ ಇದೆ, ಎಷ್ಟು ಇಸ್ವಿ ಗಂಟ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಬೇಕಾದರೆ ನೀವು ಬೈ ಮಾಡ್ಬೋದು, ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಇಲ್ಲ ಅಂದರೆ ಇಷ್ಟು ಫುಲ್ಲು ಇದರಿಂದ $285 ಅಮೌಂಟ್ ಇರೋದು. ನನಗೆ ಆಫರಿಬಲಾಗಿ ಸಿಕ್ಕಿರೋದು $175. ಸೊ ನನಗಂತೂ ತುಂಬ ಖುಷಿ ಆಯಿತು. ಇದನ್ನೇ ನನ್ನ ಮಗ ಎಲ್ಲ ಇಸ್ಕೊಂಡು ಪ್ಯಾಕ್ ಮಾಡಿ ಇಡ್ತಾಯಿದ್ದಾನೆ. ಕೊಡಿಯಮ್ಮ ನನಗೆ ಇಡ್ತೀನಿ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ ಗೈಸ್, ಇವ್ನು ನನ್ನ ದೊಡ್ಡ ಮಗ. ಮತ್ತು ಫಸ್ಟು ನಾನು ಕಿವಿ ಚುಚ್ಚಿಸೋಕೆ ಹೋಗಿದ್ದು ನನ್ನ 2ನೇ ಮಗ. ಸೊ ನಾನು ಮುಂದೆ ವಿಡಿಯೋದಲ್ಲಿ ನನ್ನ ಮಕ್ಕಳ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ಎಲ್ಲರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇನ್ನೊಂದು ಏನು ಗೊತ್ತಾ ಗೈಸ್, ಇವತ್ತು ಫಸ್ಟ್ ವ್ಲಾಗ್ ನಾನು ಮಾಡ್ತಾ ಇರೋದು. ಏನು ತಪ್ಪಿದೆಯೋ ಏನಿದೋ ಗೊತ್ತಿಲ್ಲ, ಪ್ಲೀಸ್ ನೀವು ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.
ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದೆ ಪ್ಲೀಸ್ ಕ್ಷಮೆ ಇರಲಿ. ಮುಂದೆ ನಾನು ಬೇರೆ ಬೇರೆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಹಾಗೆ ವೀಡಿಯೋನೂ ಮಾಡ್ತೀನಿ. ಸೊ ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ಎಲ್ಲರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್.